ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸ್ವಾತಂತ್ರ್ಯೋತ್ತರ ಭಾರತ ಪಾಠದ ಅಭ್ಯಾಸ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಅಭ್ಯಾಸಗಳು. ಪ್ರಶ್ನೆ ಒಂದಿತ್ತು, ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರ್ತಕ್ಕಂಥ ಜಾಗಗಳನ್ನು ಭರ್ತಿ ಮಾಡಿರಿ. ಪ್ರಶ್ನೆ 1, ಕಂಪನಿಯ ಕೊನೆಯ ಗವರ್ನರ್ ಜನರಲ್ ಡ್ಯಾಶ್ ಆಗಿದ್ದನು. ಸರಿಯಾದ ಉತ್ತರ ಮೌಂಟ್ ಬ್ಯಾಟನ್. 2, ಭಾರತದ ಪ್ರಥಮ ಗೃಹ ಮಂತ್ರಿ ಡ್ಯಾಶ್ ಆಗಿದ್ದರು. ಉತ್ತರ ಇತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್. ಪ್ರಶ್ನೆ 3, ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರು ಡ್ಯಾಶ್. ಸರಿಯಾದ ಉತ್ತರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಪ್ರಶ್ನೆ 4, ಪಾಂಡಿಚೇರಿಯು ಭಾರತದ ಕೇಂದ್ರಾಡಳಿತ ಪ್ರದೇಶವಾಗಿ ಡ್ಯಾಶ್ನಲ್ಲಿ ಸೇರಿತು. ಸರಿಯಾದ ಉತ್ತರ ಇತ್ತು 1963. ಪ್ರಶ್ನೆ 5, ರಾಜ್ಯ ಪುನರ್ವಿಂಗಡಣಾ ಕಾನೂನು ಡ್ಯಾಶ್ನಲ್ಲಿ ಜಾರಿಗೆ ಬಂದಿತ್ತು. ಸರಿಯಾದ ಉತ್ತರ ನವೆಂಬರ್ 1, 1956. ಇಷ್ಟು 5 ಪ್ರಶ್ನೆಗಳು ಬಿಟ್ಟಸ್ಥಳ ಮಾದರಿಯ ಪ್ರಶ್ನೆಗಳು ಆಗಿದ್ದವು. ಪ್ರಶ್ನೆ 2, ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚೆಯನ್ನು ಮಾಡಿ ಉತ್ತರಗಳನ್ನು ಬರೀಬೇಕು. ಮೊದಲ ಪ್ರಶ್ನೆ ಇತ್ತು, ಭಾರತವು ಸ್ವಾತಂತ್ರ್ಯ ಗಳಿಸಿದ ಸಮಯದಲ್ಲಿ ಎದುರಿಸಿದ ಸಮಸ್ಯೆಗಳು ಯಾವುವು? ಮೊದಲನೇದಾಗಿ, ಭಾರತ ಸ್ವಾತಂತ್ರ್ಯ ಗಳಿಸಿಕೊಂಡ ಸಮಯದಲ್ಲಿ ಅದು ಮತೀಯ ಗಲಭೆಗಳನ್ನು ಎದುರಿಸಬೇಕಾಯಿತು. ಬಹಳಷ್ಟು ಜನರು ದೇಶಕ್ಕೆ ನಿರಾಶ್ರಿತರಾಗಿ ಬರ್ತಾರೆ. ಅವರಿಗೆ ಊಟ ಆಗಲಿ ಅಥವಾ ಮೂಲಭೂತ ಅಗತ್ಯಗಳನ್ನು ಪೂರೈಕೆ ಮಾಡುವ ಸಮಸ್ಯೆ ಕೂಡ ಬರ್ತದೆ. ಕಾಶ್ಮೀರ, ಜುನಾಗಢ ಮತ್ತು ಹೈದರಾಬಾದ್ ಈ 3 ಸಂಸ್ಥಾನಗಳು ವಿಲೀನೀಕರಣಕ್ಕೆ ಒಪ್ಪೋದಿಲ್ಲ. ಇದು ಕೂಡ ಒಂದು ಸಮಸ್ಯೆ ಆಗ್ತದೆ. ಅಷ್ಟೇ ಅಲ್ಲದೆ ದೇಶದಲ್ಲಿ ಸಂವಿಧಾನದ ರಚನೆಯ ಸಮಸ್ಯೆ ಆಗ್ತದೆ. ಆಮೇಲೆ ನೆರೆಯ ದೇಶಗಳ ಶತ್ರುಗಳಿಂದ ರಕ್ಷಣೆ ಮಾಡಿಕೊಳ್ಳೋದು ಸಮಸ್ಯೆ. ಜೊತೆಗೆ ನಮ್ಮ ಸಮಾಜ ದೇಶದಲ್ಲಿ ಆಗ್ತಕ್ಕಂಥ ಲಿಂಗ ಜಾತಿ ಸಂಬಂಧಿತ ಅಸಮಾನತೆಯನ್ನು ತೊಲಗಿಸೋದು, ಅದನ್ನು ಕೂಡ ನಿವಾರಿಸೋದು ಕೂಡ ದೇಶಕ್ಕೆ ಏನಾಗ್ತದಪ್ಪ ಅಂದ್ರೆ ಸಮಸ್ಯೆಯಾಗಿ ಪರಿಣಾಮ ಆಗ್ತದೆ. ಪ್ರಶ್ನೆ 2, ನಿರಾಶ್ರಿತರ ಸಮಸ್ಯೆಯನ್ನು ದೇಶವು ಹೇಗೆ ಎದುರಿಸಿತು ಅಂತಕ್ಕಂಥದ್ದು. ದೇಶ ವಿಭಜನೆಯ ಕಾರಣದಿಂದಲೇ ನಿರಾಶ್ರಿತರ ಸಮಸ್ಯೆ ಹುಟ್ಕೊಳ್ತದೆ. 1947ರಲ್ಲಿ ಭಾರತ ಪಾಕಿಸ್ತಾನ ನಡುವೆ ಕಲಹ ಆಗ್ತದೆ. 1951ರ ವೇಳೆಗೆ ಪಾಕಿಸ್ತಾನದಿಂದ ಬಂದಿರತಕ್ಕಂಥ ನಿರಾಶ್ರಿತರ ಸಮಸ್ಯೆಯನ್ನು ಬಗೆಹರಿಸ್ತಾರೆ. 1971ರ ಬಾಂಗ್ಲಾ ವಿಮೋಚನಾ ಯುದ್ಧದ ಪರಿಣಾಮ ಸುಮಾರು 10 ಲಕ್ಷ ನಿರಾಶ್ರಿತರು ಭಾರತಕ್ಕೆ ಬರ್ತಾರೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಮೇಘಾಲಯ ಮತ್ತು ಈ ತ್ರಿಪುರಾ ರಾಜ್ಯಗಳು ಈ ನಿರಾಶ್ರಿತರು ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಸಹಾಯವನ್ನು ಮಾಡ್ತಾರೆ. 1960ರಲ್ಲಿ ಮೈಸೂರು ಸರ್ಕಾರ ಸಹಿತ ಉತ್ತರ ಕನ್ನಡ ಜಿಲ್ಲೆಯ ಬೈಲುಕುಪ್ಪೆ ಅಂತಕ್ಕಂಥ ಸ್ಥಳದಲ್ಲಿ ಟಿಬೇಟಿಯನ್ನರಿಗಾಗಿ 300 ಎಕರೆಗಳ ಜಮೀನನ್ನು ಕೊಡ್ತಾರೆ. ಈ ತರನಾಗಿ ದೇಶ ಮತ್ತು ರಾಜ್ಯಗಳು ನಿರಾಶ್ರಿತರ ಸಮಸ್ಯೆಯನ್ನು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಪರಿಣಾಮಕಾರವಾಗಿ ಎದುರಿಸ್ತವೆ. ಪ್ರಶ್ನೆ 3, ಪಾಂಡಿಚೇರಿಯನ್ನು ಫ್ರೆಂಚರಿಂದ ವಿಮುಕ್ತಗೊಳಿಸಿದ ರೀತಿಯನ್ನು ವಿವರಿಸಿರಿ. ಸ್ವಾತಂತ್ರ್ಯದ ನಂತರ ಫ್ರೆಂಚರ ಮುಖ್ಯವಾಗಿರ್ತಕ್ಕಂಥ ವಸಾಹತುಗಳಾಗಿರ್ತಕ್ಕಂಥದ್ದು ಪಾಂಡಿಚೇರಿ, ಕಾರೈಕಲ್, ಮಾಹಿ ಮತ್ತು ಚಂದ್ರನಗರ. ಈ 4ರ ಮೇಲೇನೂ ಕೂಡ ಹಿಡಿತವನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಫ್ರೆಂಚರು. ಆದರೆ ಇವುಗಳು ಭಾರತಕ್ಕೆ ಸೇರಲೇಬೇಕೆಂದು ಕಾಂಗ್ರೆಸ್ ಆಗಿರ್ಬೋದು, ಕಮ್ಯುನಿಸ್ಟ್ ಪಾರ್ಟಿಗಳು ಮತ್ತು ಇತರೆ ಸಂಘಟನೆಗಳು ಬಲವಾಗಿ ಹೋರಾಟವನ್ನು ನಡೆಸ್ತವೆ. 1954ರಲ್ಲಿ ಈ ಪ್ರದೇಶಗಳು ಭಾರತಕ್ಕೆ ಸೇರ್ಪಡೆಗೊಳ್ತವೆ. 1963ರಲ್ಲಿ ಪಾಂಡಿಚೇರಿ ಭಾರತದ ಕೇಂದ್ರಾಡಳಿತ ಪ್ರದೇಶ ಆಗ್ತದೆ. ಈ ತರನಾಗಿ ಏನಾಗ್ತದಪ್ಪ ಅಂದ್ರೆ ಫ್ರೆಂಚರಿಂದ ಪಾಂಡಿಚೇರಿಯನ್ನು ವಿಮುಕ್ತಿಯನ್ನುಗೊಳಿಸ್ತಾರೆ. ಪ್ರಶ್ನೆ 4, ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ಮುಕ್ತಗೊಳಿಸಿದರು? ಉತ್ತರ, ಪೋರ್ಚುಗೀಸರ ವಸಾಹತುವಾಗಿ ಮುಂದುವರೆದ ಗೋವಾವನ್ನು ಭಾರತಕ್ಕೆ ಸೇರಬೇಕಂತಕ್ಕಂಥ ನಿರಂತರವಾಗಿ ಚಳುವಳಿಗಳು ನಡೀತವೆ. ಗೋವಾವನ್ನು ತೆರವು ಮಾಡಬೇಕಂತ ಆದೇಶ ಇದ್ರೂ ಸಹಿತ ಇದಕ್ಕೆ ಬಗ್ಗದ ಪೋರ್ಚುಗೀಸರು ಏನು ಮಾಡ್ತಾರೆ ಅಂದರೆ ಆಫ್ರಿಕಾ ಮತ್ತು ಯುರೋಪ್ ದೇಶದಿಂದ ಹೆಚ್ಚಿನ ಸೈನ್ಯವನ್ನು ತರಿಸ್ಕೊಳ್ತಾರೆ. ಈ ಚಳುವಳಿಯನ್ನು ದಮನ ಮಾಡಿ ಅಧಿಕಾರವನ್ನು ಬಲಪಡಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಸಹಿತ ಪೋರ್ಚುಗೀಸರು ಮಾಡ್ತಾರೆ. 1955ರಲ್ಲಿ ಭಾರತದ ವಿವಿಧ ಭಾಗಗಳಿಂದ ಸತ್ಯಾಗ್ರಹಿಗಳು ಬರ್ತಾರೆ. ಗೋವಾದಿಂದ ವಸಾಹತುಶಾಹಿಗಳು ತೊಲಗಲೇಬೇಕೆಂದು ವಿಮೋಚನಾ ಹೋರಾಟವನ್ನು ಈ ಸತ್ಯಾಗ್ರಹಿಗಳು ಮಾಡ್ತಾರೆ. ಕಡೆಗೆ 1961ರಲ್ಲಿ ಭಾರತದ ಸೈನ್ಯ ಮಧ್ಯಪ್ರವೇಶ ಮಾಡಿ ಗೋವಾವನ್ನು ವಶಪಡಿಸಿಕೊಳ್ತದೆ. 1987ರವರೆಗೂ ಕೂಡ ಕೇಂದ್ರಾಡಳಿತ ಪ್ರದೇಶವೇ ಆಗಿತ್ತು ಗೋವಾ. ನಂತರ ಅದು ಒಂದು ಸ್ವತಂತ್ರ ರಾಜ್ಯವಾಗಿ ಹೊರಹೊಮ್ಮಿತ್ತು 1987ರ ನಂತರ. ಕಡೆಯ ಪ್ರಶ್ನೆ, ಭಾಷಾವಾರು ಪ್ರಾಂತ್ಯಗಳ ವಿಂಗಡಣಾ ಕ್ರಮವನ್ನು ಕುರಿತು ಬರೆಯಿರಿ ಅಂತಕ್ಕಂಥ ಪ್ರಶ್ನೆ ಇದೆ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಸಹಿತ ಇತ್ತು.
ದೇಶ ಸ್ವಾತಂತ್ರ್ಯ ಆದ ನಂತರ ದೇಶಾದ್ಯಂತ ಈ ರಾಜ್ಯಗಳ ರಚನೆಯ ಕೂಗು ಭಾಷಾವಾರು ಆಗಲೇಬೇಕು ಅಂತಕ್ಕಂಥ ಕೂಗು ಬಹಳಷ್ಟು ತೀವ್ರವಾಗಿ ನಡೀತದೆ. ವಿಶಾಲಾಂಧ್ರ ರಾಜ್ಯ ರಚಿಸಲೇಬೇಕೆಂದು ಆಂಧ್ರ ಮಹಾಸಭಾದ ನೇತೃತ್ವದಲ್ಲಿ 1952ರಲ್ಲಿ ಪೊಟ್ಟಿ ಶ್ರೀರಾಮುಲವರು 58 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಇದರ ಪರಿಣಾಮವಾಗಿ ಅವರು ಅಸುನೀಗ್ತಾರೆ. ಅದರ ನಂತರ ಈ ಭಾಷಾವಾರು ರಾಜ್ಯಗಳ ರಚನೆಯ ಬೇಡಿಕೆ ತೀವ್ರ ಸ್ವರೂಪವನ್ನು ಹೊಂದುತ್ತದೆ. 1953ರಲ್ಲಿ ಆಂಧ್ರ ಪ್ರದೇಶ ದೇಶದ ಮೊದಲ ಭಾಷಾವಾರು ರಾಜ್ಯವಾಗಿ ರಚನೆಗೊಳ್ಳುತ್ತದೆ. 1953ರಲ್ಲಿ ಸರ್ಕಾರವು ರಾಜ್ಯ ಪುನರ್ ವಿಂಗಡನಾ ಆಯೋಗವನ್ನು ರಚನೆಯನ್ನ ಮಾಡ್ತದೆ. ಇದರಲ್ಲಿ ಫಜಲ್ ಅಲಿ ಅವರು ಈ ರಾಜ್ಯ ಪುನರ್ ವಿಂಗಡನಾ ಆಯೋಗದ ಅಧ್ಯಕ್ಷರಾದ್ರೆ KM ಫನ್ನಿಕರ್ ಮತ್ತು HN ಕುಂಜ್ರು ಇವರಿಬ್ರು ಕೂಡ ಏನಾಗ್ತಾರಪ್ಪ ಅಂದ್ರೆ ರಾಜ್ಯ ಪುನರ್ ವಿಂಗಡನಾ ಆಯೋಗದ ಸದಸ್ಯರಾಗಿ ಕೆಲಸವನ್ನ ಮಾಡ್ತಾರೆ. ಈ ಆಯೋಗ 1956ರಲ್ಲಿ ಒಂದು ವರದಿಯ ಪ್ರಕಾರ ಸರ್ಕಾರ ಏನ್ ಮಾಡ್ತದೆ ಅಂದ್ರೆ ರಾಜ್ಯ ಪುನರ್ ವಿಂಗಡನಾ ಕಾನೂನು ಅಂತ 1956ರಲ್ಲಿ ಜಾರಿಯನ್ನ ಮಾಡ್ತದೆ. ಈ ಕಾನೂನಿನ ಅನ್ವಯವಾಗಿ ದೇಶದಲ್ಲಿ 14 ರಾಜ್ಯಗಳು 6 ಕೇಂದ್ರಾಡಳಿತ ಪ್ರದೇಶಗಳು ರಚನೆ ಆಗ್ತವೆ. 24 ಅಕ್ಟೋಬರ್ 1947ರಲ್ಲಿ ಮೈಸೂರು ರಾಜ್ಯ ಸಹಿತ ಏನಾಗ್ತದೆ ಉದಯ ಆಗ್ತದೆ. ಇದನ್ನೇ 1973ರಲ್ಲಿ ಕರ್ನಾಟಕ ಅಂತಕ್ಕಂಥ ಮರುನಾಮಕರಣ ಸಹಿತ ಮಾಡ್ತಾರೆ. ಇಷ್ಟು ನಾವು 9ನೆಯ ಪಾಠ ಸ್ವಾತಂತ್ರ್ಯೋತ್ತರ ಭಾರತ ಅಂತಕ್ಕಂಥ ಪಾಠದಲ್ಲಿ ಬಿಟ್ಟ ಸ್ಥಳ ಮಾದರಿಯ ಪ್ರಶ್ನೆಗಳಾಗಿರ್ಬೋದು ಮತ್ತು ದೀರ್ಘ ಉತ್ತರ ಮಾದರಿಯ ಪ್ರಶ್ನೆಗಳ ಉತ್ತರಗಳನ್ನು ನೋಡ್ಕೊಂಡಾಯ್ತು. ಇಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಬಹಳಷ್ಟು ನೇರವಾಗಿ ಆಗಿರ್ಬೋದು, ಸಂಕ್ಷಿಪ್ತವಾಗಿ ಆಗಿರ್ಬೋದು ಮತ್ತು ಅಂಕಗಳು ಬರುವ ರೀತಿಯಲ್ಲಿನೇ ಉತ್ತರಗಳನ್ನು ಹೊಂದಿಸಿ ನಿಮ್ಮ ಮುಂದೆ ಇಡಲಾಗಿದೆ. ಪರೀಕ್ಷೆಯಲ್ಲಿನೂ ಸಹಿತ ನೀವು ಇದೇ ಥರ ಪಾಯಿಂಟ್ ವೈಸನ್ನೇ ಬರೀಬೇಕು. ಹೆಚ್ಚು ಸ್ಕೋರ್ಗಳನ್ನು ಹೊಂದಲಿಕ್ಕೆ ಸಹಕಾರಿ ಆಗ್ತದೆ. ಇತಿಹಾಸ ಅಷ್ಟೇ ಅಲ್ಲದೆ ಪೌರನೀತಿ ಆಗಿರ್ಬೋದು, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಭೂಗೋಳ, ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳು ಸಹಿತ ಇದ್ದಾವೆ. ಅವುಗಳನ್ನು ಸಹಿತ ತಾವು ತಪ್ಪದೆಯಾಗಿ ನೋಡಿ. ವಿಡಿಯೋ ನೋಡಿದ ಮೇಲೆ ಒಂದು ಲೈಕನ್ನು ಕೊಡಲಿಕ್ಕೆ ಮರೆಯದಿರಿ. ಯಾಕಂದರೆ ಅಷ್ಟೇ ಅಲ್ಲದೆ ಲೈಕ್ ಜೊತೆಗೆ ಕಮೆಂಟನ್ನು ಮಾಡಿ. ನಿಮ್ಮ ಏನಾದರೂ ಸಮಸ್ಯೆ ಸಂದೇಹಗಳಿದ್ದರೆ ಕಮೆಂಟನ್ನು ಸಹಿತ ತಾವುಗಳು ಪೋಸ್ಟನ್ನು ಮಾಡ್ಬೋದು. ಮತ್ತೆ ಸಿಗ್ತೀನಿ ಮುಂದಿನ ಭಾಗದ ವಿಡಿಯೋಗಳಲ್ಲಿ. ಅಲ್ಲಿಯವರೆಗೂ ವಿಡಿಯೋವನ್ನು ನೋಡ್ತಾ ಇರಿ. ಹೇಳಿದ ಹಾಗೇನೆ ನಿಮ್ಮ ಒಂದು ಲೈಕ್ ನಮ್ಮ ಮೇಲೆ ಇರಲಿ. ನಿಮ್ಮ ಲೈಕ್ಗಳು, ನಿಮ್ಮ ಶೇರ್ಗಳು ಅದುವೇ ನಮಗಿರ್ತಕ್ಕಂಥ ಒಂದು ಮೋಟಿವೇಶನ್, ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಅದುವೇ ನಮಗೆ ಇರ್ತಕ್ಕಂಥ ಒಂದು ಪ್ರೇರಣೆ. ಅಷ್ಟೇ ಅಲ್ಲದೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬನ್ನು ಸಹಿತ ಮಾಡಿ. ನಿಮ್ಮ ಫ್ರೆಂಡ್ ಸರ್ಕಲ್ಗೆಲ್ರಿಗೂ ಕೂಡ ವಿಡಿಯೋಗಳನ್ನು ರೆಫರ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ಸಿಗುವ ಮುಂದಿನ ಪಾಠದ ವಿಡಿಯೋದಲ್ಲಿ.